ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾ ಚಾನಲ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಕ್ರಾಸ್ ಬೆಲ್ಟ್ನ ಯಾವ ರೀತಿ ಕರೆಕ್ಟಾಗಿ ಮಾರ್ಕಿಂಗ್ ಮಾಡೋದು ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ಕೇಳ್ತಾ ಇದ್ರಿ ಕ್ರಾಸ್ ಬೆಲ್ಟ್ನ ತೊಗೊಳೋದಕ್ಕೆ ಕನ್ಫ್ಯೂಸ್ ಆಗ್ತಿದೆ ಅಂತೇಳಿ. ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಕ್ಲಿಯರಾಗಿ ಯಾವ ರೀತಿ ಕ್ರಾಸ್ ಬೆಲ್ಟ್ನ ಮಾರ್ಕಿಂಗ್ ಮಾಡೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ನಾರ್ಮಲಾಗಿ ನಾವು ಬ್ಲೌಸ್ನ ಕಟ್ಟಿಂಗ್ನ ಯಾವ ರೀತಿ ಮಾಡ್ತಾಯಿದ್ದೀವಿ ಅದೇ ರೀತಿಯೇ ನಾನು ಚೆಸ್ಟ್ ಮೆಜರ್ಮೆಂಟನ್ನು ಫಸ್ಟ್ ತೊಗೊಂಡಿದ್ದೀನಿ. ನೆಕ್ಸ್ಟು ಬ್ಲೌಸ್ ಲೆಂತನ್ನು ಸಹ ಇಷ್ಟೇ ತೊಗೊಂಡಿದ್ದೀನಿ. ಇದು ಎಕ್ಸ್ಟ್ರಾ ಬಟ್ಟೆ ಇದೆ, ಹಾಗಾಗಿ ನಾನು ಇಲ್ಲಿಗೆ ಮಾರ್ಕ್ ಹಾಕಿದ್ದೀನಿ. ನಾನು ಕರೆಕ್ಟಾಗಿ ರೆಡಿ ಇರೋದು ಬ್ಲೌಸ್ದು ಉದ್ದ ಈ ಲೈನ್ಗೆ ಕರೆಕ್ಟಾಗಿ ಉದ್ದ ಇದೆ. ನೆಕ್ಸ್ಟು ಇಲ್ಲಿ ಫ್ರಂಟ್ ನೆಕ್ನ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ ಮತ್ತು ಆರ್ಮೋಲ್ ಶೇಪ್ನ ತೆಗೆದಿದ್ದೀನಿ. ಇಷ್ಟಾದ ನಂತರ ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಕ್ರಾಸ್ ಬೆಲ್ಟ್ನ ಮಾರ್ಕಿಂಗ್ನ ಮಾಡ್ಕೋತೀವಿ. ಕ್ರಾಸ್ ಬೆಲ್ಟ್ನ ನಾವು ಎರಡು ರೀತಿ ಮಾರ್ಕಿಂಗ್ ಮಾಡ್ತೀವಿ. ಯಾವ ರೀತಿ ಮಾಡೋದು ಅಂತೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲಿಗೆ ನಾವು ಮೆಜರ್ಮೆಂಟ್ ಬ್ಲೌಸ್ ತೊಗೊಂಡು ಸಹ ನಾವು ಮಾರ್ಕಿಂಗ್ನ ಮಾಡ್ಬೋದು. ನೋಡಿ, ಇವಾಗ ಅಳತೆ ಬ್ಲೌಸಿಂದಾನೇ ನಾವು ಕ್ರಾಸ್ ಬೆಲ್ಟ್ನ ಅಳತೆ ತೊಗೊಂಡು ಯಾವ ರೀತಿ ಮಾರ್ಕ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ನಾವು ನಾರ್ಮಲಾಗಿ ಹಾಗೆ ಮಾರ್ಕಿಂಗ್ನ ಮಾಡಿ ತೋರಿಸ್ಬೋದು. ಯಾಕಂದರೆ ಬಿಗಿನರ್ಸ್ ನೋಡ್ತಿರ್ತಾರೆ, ಅವರಿಗೆ ಕನ್ಫ್ಯೂಸ್ ಆಗುತ್ತೆ ಅಂತೇಳಿ ನಾನು ಕ್ರಾಸ್ ಬೆಲ್ಟ್ನು ಸಹ ನಾನು ಅಳತೆ ಮಾಡಿನೇ ತೋರಿಸ್ತೀನಿ. ನೋಡಿ, ಒಂದು ಸೈಡ್ ಫಸ್ಟಿಗೆ ನೋಡಿ, ಇಲ್ಲಿ ನಾವು ಫಸ್ಟು ಈ ಒಂದು ಸೈಡು ಅಳತೆನ ಮಾಡ್ಕೋಬೇಕು. ನೋಡಿ, ಕ್ಲಿಯರಾಗಿ ತಿಳಿಸ್ತಾ ಇದ್ದೀನಿ. ಒಂದು ಸೈಡ್ ಫಸ್ಟ್ ನಾವು ಇಲ್ಲಿ ಅಳತೆ ಮಾಡ್ಕೋಬೇಕು. ಇಲ್ಲಿ ನಮಗೆ ಎಷ್ಟು ಇಲ್ಲಿ ನೋಡಿ ಕ್ರಾಸ್ ಬೆಲ್ಟ್ ಎಷ್ಟು ಅಟ್ಯಾಚ್ ಮಾಡಿರ್ತಾರೆ ಇಷ್ಟನ್ನಷ್ಟೇ ನಾವು ಅಳತೆ ಮಾಡಬೇಕು. ನೆಕ್ಸ್ಟ್ ಇದಾದ ನಂತರ ಇಲ್ಲಿ ನಾವು ಈ ಸೈಡ್ ಇನ್ನೊಂದು ಸೈಡು ನಾವು ಇಷ್ಟು ಪಾರ್ಟ್ನಷ್ಟೇ ನಾವು ಅಳತೆನ ಮಾಡಿ ಇಲ್ಲಿ ಮಾರ್ಕಿಂಗ್ನ ಮಾಡ್ಕೋಬೇಕು. ನೋಡಿ, ಫಸ್ಟು ರೆಡಿ ಇರೋದು ಎಷ್ಟಿದೆ, ನಮ್ಮದು 3 ಇಂಚಿದೆ. ನಾವು ಅರ್ಧ ಇಂಚನ್ನ ಎಕ್ಸ್ಟ್ರಾನ ತೊಗೋಬೇಕು. ನೋಡಿ, ಅಂದರೆ ನಮಗೆ ಸ್ಟಿಚಿಂಗಿಗೆ ಅರ್ಧ ಇಂಚ್ ಹೋಗುತ್ತೆ, ಹಾಗಾಗಿ ಅರ್ಧ ಇಂಚು ನಾವು ಎಕ್ಸ್ಟ್ರಾ ತೊಗೋಬೇಕು. ಇಲ್ಲಿ 3 ಇಂಚು ನಮಗೆ ರೆಡಿ ಇದೆ. ಇಲ್ಲಿ ನಾವು 3.5 ಇಂಚ್ಗೆ ಒಂದು ಮಾರ್ಕ್ನ ಮಾಡಬೇಕು. ನೆಕ್ಸ್ಟು ಇನ್ನೊಂದು ಸೈಡು ಅಳತೆ ನೋಡ್ಕೋಬೇಕು. ಇನ್ನೊಂದು ಸೈಡು ರೆಡಿ ಇರೋದು 2 ಇಂಚಿದೆ, ಅರ್ಧ ಇಂಚು ಎಕ್ಸ್ಟ್ರಾ ತೊಗೋಬೇಕು 2.5 ಇಂಚ್ಗೆ. ಒಂದು ಮಾರ್ಕಿಂಗ್ನ ಮಾಡಿ 2.5 ಇಂಚ್ಗೆ. ನೆಕ್ಸ್ಟ್ ಇವೆರಡು ಮಾರ್ಕಿಂಗ್ ಮಾಡಿದ ನಂತರ ಶೇಪ್ ಕೊಡೋದಕ್ಕೆ ನಾವು ಇಲ್ಲಿ ಮೇಲ್ಗಡೆಯಿಂದ ನಾವು ಅಳತೆನ ಮಾಡ್ಕೋಬೇಕು. ನೋಡಿ, ಮೇಲ್ಗಡೆ ಭುಜದಿಂದ ಹಿಡಿದು ಈ ಕ್ರಾಸ್ ಬೆಲ್ಟ್ ಅಟ್ಯಾಚ್ವರೆಗೂ ಎಷ್ಟು ಬಂದಿದೆ ಅಂತೇಳಿ ನೋಡ್ಕೋಬೇಕು. ನೋಡಿ, 12 ಇಂಚಿದೆ ರೆಡಿ ಇರೋದು. ಅರ್ಧ ಇಂಚು ಎಕ್ಸ್ಟ್ರಾ ತೊಗೋಬೇಕು. 12.5 ಇಂಚ್ಗೆ ನಾವು ಮಾರ್ಕ್ ಮಾಡಬೇಕು. 12 ಇಂಚು ರೆಡಿ ಇರೋದಿತ್ತು ಪಾಯಿಂಟು, ಹಾಗಾಗಿ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಅಂದರೆ ಇದು ನಾವು ಎಲ್ಲಿ ತೊಗೋಬೇಕು ಅಂತಂದರೆ ಶೋಲ್ಡರ್ ಸೆಂಟ್ರ್ ಪಾಯಿಂಟಲ್ಲಿ ನಾವು ಸೆಂಟ್ರಲ್ಲಿ ನಾವು ಇದನ್ನು ಅಳತೆನ ಇಟ್ಕೋಬೇಕು. 12.5 ಇಂಚ್ಗೆ ಮಾರ್ಕ್ ಮಾಡಿ ಈ ರೀತಿ ಕ್ರಾಸ್ ಬೆಲ್ಟ್ ಶೇಪ್ನ ಕೊಡಿ. ಯಾವುದೇ ಚೆಸ್ಟ್ ಮೆಜರ್ಮೆಂಟಿಂದ ಅಳತೆನೇ ಇರಲಿ, ನಿಮಗೆ ರೆಡಿ ಬ್ಲೌಸ್ ಇರುತ್ತಲ್ಲ ಮೆಜರ್ಮೆಂಟ್ ಬ್ಲೌಸ್ದು ಅಳತೆನೇ ನೋಡಿಕೊಂಡು ನೀವು ಕರೆಕ್ಟಾಗಿ ಈ ರೀತಿಯೇ ಮಾರ್ಕಿಂಗ್ ಮಾಡಿದರೆ ನಿಮಗೆ ಯಾವುದೇ ರೀತಿ ಕ್ರಾಸ್ ಬೆಲ್ಟ್ ಅಳತೆ ತೊಗೊಳ್ಳೋದ್ರಲ್ಲಿ ಪ್ರಾಬ್ಲಮ್ ಆಗೋದಿಲ್ಲ. ಇದೇ ರೀತಿಯೇ ಫಾಲೋ ಮಾಡಿ, ಹಾಗಾದರೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ಇಲ್ಲ ನಾರ್ಮಲಾಗಿ ನಾವು ಅಳತೆ ಇಲ್ಲದೇ ಮಾರ್ಕಿಂಗ್ ಮಾಡ್ತೀವಿ ಅಂತ ಅನ್ನೋದಾದರೆ ಈ ಒಂದು ಸೈಡು ನಾವು 3.5 ಇಂಚ್ ತೊಗೋಬೇಕು, ಇನ್ನೊಂದು ಸೈಡು 2.5 ಇಂಚನ್ನ ತೊಗೋಬೇಕು. ಇಲ್ಲ ಒಬ್ಬೊಬ್ರು ಕಸ್ಟಮರ್ದು ಏನಾಗುತ್ತಿರುತ್ತೆ ಅಂದರೆ ಇದು ಕ್ರಾಸ್ ಬೆಲ್ಟು ಸ್ವಲ್ಪ ದೊಡ್ಡ ಸೈಜ್ ಇರುತ್ತೆ, ಸ್ವಲ್ಪ ಅವರು ಪಟ್ಟಿ ಜಾಸ್ತಿ ಕೇಳ್ತಿರ್ತಾರೆ. ಅಂಥವ್ರಿಗೆ ನೀವು ಅಳತೆ ಬ್ಲೌಸಲ್ಲಿ ಮೆಜರ್ ಮಾಡಿ ಮಾರ್ಕಿಂಗ್ ಮಾಡಿದರೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಟಕ್ಸ್ ಪಾಯಿಂಟ್ನ ಯಾವ ರೀತಿ ಮಾರ್ಕಿಂಗ್ ಮಾಡಬೇಕು ಅಂತೇಳಿ ತಿಳಿಸ್ಕೊಡ್ತೀನಿ.
ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.